2 ತಿಂಗಳಲ್ಲಿ 1 ಲಕ್ಷ ದುಡಿಯಕ್ಕಾಗುತ್ತಾ? 2 ತಿಂಗಳಲ್ಲಿ 1 ಲಕ್ಷ ದುಡಿಯೋ ಚಾಲೆಂಜ್ ಇವತ್ತು ಡೇ 23. ಬೆಳಗ್ಗೆ 6 ಗಂಟೆಗೆ ಒಳ್ಳೆ ಬಾಡಿಗೆ ಬಂತು. ಪಕ್ಕದ ಏರಿಯಾಗೆ ಎಲ್ಲ ಲೋಡ್ ಮಾಡಿಸ್ಕೊಂಡು ಇಲ್ಲಿ ತಂದು 400 ರೂಪಾಯಿ ಗಾಡಿ ಹಾಕಿದೆ. ನೋಡ್ರಿ ಅಂಕಲ್ ದುಪ್ ಬಂದೆ ಎಳ್ದು ಬಿಸಾಕ್ತವ್ರ ಹಂಗೇನೆ. 400 ರೂಪಾಯಿ ಬಾಡಿಗೆ ಕಾಸು ಕೊಟ್ರು. ಅಡಿಗೆ ಕಾಸು ಇಸ್ಕೊಂಡು ನಾನು ಸೀದಾ ಬಂದಿದ್ದೆ. ಚಪ್ಪಡಿ ಕಲ್ಲು ಎಂಸೈಡ್ ಮೂಟೆಗಳು ಮಿಕ್ಕೋಗವೆ. ಒಂದ್ ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಹೋಗಿ ತುಂಬ್ಕೊ ಬಂದ್ಬಿಡು ಅಂದ್ರು. ಓದೆ ಹುಡುಗರು ಲೋಡ್ ಮಾಡ್ಕೊಟ್ರು. ಇಲ್ಲಿ ತಂದಿ ಅವ್ರ ಮನೆ ಹತ್ರ ಹಾಕ್ದೆ. ಎಳ್ದು ಬಿಸಾಕ್ದ. ಇದು ಹೊಡೆದಿದ್ ಲೋಕಲ್. ಅದಕ್ಕೆ ಬಾಡಿಗೆ ಕಾಸು 300 ರೂಪಾಯಿ ಕೊಟ್ರು. ಬಾಡಿಗೆ ಕಾಸು ಇಸ್ಕೊಂಡು ಸ್ಟ್ಯಾಂಡ್ ಗಾಡಿಗೆ ಹೋಗಿದೆ. ಯಾವ್ದು ಬಾಡಿಗೆ ಇಲ್ಲ ಅನ್ಬಿಟ್ಟು ಕಾರ್ಪೆಂಟರ್ ಫೋನ್ ಮಾಡ್ಬಿಟ್ಟು ಅಂಗಡಿ ಹತ್ರ ಗಾಡಿ ಹಾಕೋ ಒಂದ್ ಲೋಡ್ ಐತೆ ಅಂದ್ರು. ಹೋದೆ ಗಾಡಿ ಹಾಕ್ದೆ. ಎಲ್ಲ ನೀಟಾಗಿ ಕ್ಲೀನಾಗಿ ಲೋಡ್ ಮಾಡ್ಕೊಟ್ರು. ಬಿಲ್ಡಿಂಗ್ ಹತ್ರ ತಂದ್ ಗಾಡಿ ಹಾಕ್ದೆ. ಎಲ್ಲ ರುಪ್ ಅಂತ ಅನ್ಲೋಡ್ ಮಾಡ್ಬಿಟ್ರು. ಇದೇ ಲೋಕಲ್. ಇದೂನು ಬಾಡಿಗೆ ಕಾಸು 250 ರೂಪಾಯಿ ಬಂತು. ಸ್ವಲ್ಪ ಹೊತ್ತು ಯಾವ್ದು ಬಾಡಿಗೆನೆ ಬಂದಿರ್ಲಿಲ್ಲ. ನಮ್ ಟಿಂಬರ್ ಅವ್ರು ಫೋನ್ ಮಾಡ್ಬಿಟ್ಟು ಗಾಡಿ ಹಾಕೋ ಅಂಗಡಿ ಹತ್ರ ಅಂದ್ರು. ಹೋದೆ ಗಾಡಿ ಹಾಕ್ದೆ. ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರು. ಇದು ಎಲ್ಗಣ ಅಂತ ಕೇಳಿದ್ಕೆ ನಮ್ದು ಇನ್ನೊಂದು ಟಿಂಬರ್ ಐತೆ ಅಲ್ಲಿಗೆ ಎತ್ಕೊಂಡು ಹೋಗು ಅಂದ್ರು. ಗಾಡಿ ಎತ್ಕೊ ಬಂದು ಇನ್ನೊಂದು ಟಿಂಬರ್ ಹತ್ರ ಹಾಕ್ದೆ. ಇಲ್ಲೇ ವೇಟ್ ಮಾಡಪ್ಪ ಅರ್ಧ ಅವರ್ ಅನ್ಲೋಡ್ ಮಾಡ್ಕೊಂಡು ತಿರ್ಗಾ ರಿಟರ್ನ್ ಕಳಿಸಿವಿ ಐಟಮ್ನ ಅಂದ್ರು. ಸರಿ ಅನ್ಬಿಟ್ಟು ಅಲ್ಲೇ ವೇಟ್ ಮಾಡ್ಕೊಂಡಿದ್ದೆ ಅರ್ಧ ಅವರ್ ಆದ್ಮೇಲೆ ರೆಡಿ ಆಯ್ತು ಮೆಟೀರಿಯಲ್. ಹಣ ಬೇಗ ಲೋಡ್ ಮಾಡ್ರಿ ಲೇಟ್ ಆಗ್ಬಿಟ್ಟೈತೆ ಅಂದೆ. ಬೇಗ ಲೋಡ್ ಮಾಡ್ಕೊಟ್ರು. ತಂದಿವ್ ಟಿಂಬರ್ ಹತ್ರ ಗಾಡಿ ಹಾಕ್ದೆ. ಎಲ್ಲ ಅನ್ಲೋಡಿಂಗು ಬೇಗ ಮಾಡ್ಕೊಬಿಟ್ರು. ಈ ಬಾಡಿಗೆ 1,50,000 ಮಾತಾಡ್ಕೊಂಡಿದ್ದೆ ಅಪ್ ಅಂಡ್ ಡೌನ್. ಈ ಬಾಡಿಗೆ ಯಾರು ಹೊಡಿಬೇಕಾಯ್ತು. ಆ ಬಾಡಿಗೆ ನನಗ್ ಬಂತು. ಕೊಡಿಸು ಕಿಂಚಿತ್ತು ಕರುಣೆಯ ಅಂಕನ. ನಾನೇನ್ ಮಾಡ್ಲಿ ಗುರು, ಅವ್ರು ಹೋಗಿಲ್ಲ ಅಂದ್ರೆ ನಾನು ಹೋದೆ. ಎಲ್ಲ ನೀಟಾಗಿ ಲೋಡ್ ಮಾಡಿಸ್ಕೊಂಡೆ. ಸ್ವಲ್ಪನೇ ಇದ್ದಿದ್ದು ಐಟಮ್ ಇದು. ಇವ್ರು ಇದ್ದಿದ್ದು ಬಾಡಿಗೆ ಮನೆಗೆ. ಇವಾಗ ಹೋಯ್ತಾರ ಸ್ವಂತ ಮನೆ. ಇದೇ ನೋಡ್ರಿ ಮನೆಯವ್ರು ಸ್ವಂತ ಮನೆ ಇವಾಗ ಕಟ್ಕೊಂಡ್ ಬಂದವ್ರೆ. ಇಲ್ಲಿ ತಂದು ಹಾಕಿದ ತಕ್ಷಣ ಮೇಲ್ಗಡೆ ಎತ್ಕೊಂಡು ಬೇಕಾಯ್ತು. ಕೆರೆ ನಿಲ್ಸ್ಕೊಂಡ್ರು ಐಟಮ್ಗಳು. ಈ ಬಾಡಿಗೆ 500 ರೂಪಾಯಿ ಕೊಟ್ರು. ಇವತ್ತಿನ ಅರ್ನಿಂಗ್ ಬಂದು 2,950 ರೂಪಾಯಿ. ಅದ್ರಲ್ಲಿ 500 ರೂಪಾಯಿ ಡೀಸೆಲ್ ಹೋಗೈತೆ. ಯಾರು ಫಾಲೋನೇ ಮಾಡ್ತಾ ಇಲ್ಲ. ಬ್ಲಾಗ್ ನೋಡ್ತೀರಾ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.